ಖಾರದ ಪುಡಿಗಳಲ್ಲೆಲ್ಲ ಹೇಗೆ ಕಲರ್ ಗಿಲರ್ ಮಿಕ್ಸ್ ಮಾಡ್ತೀರಾ ಅಥವಾ ಕಲರ್ ಒರಿಜಿನಲ್ ಓನ್ಲಿ ಒರಿಜಿನಲ್ ಎಂತಾದು ಮಿಲಾಪಿಲ್ಲ ಇದ್ರಲ್ಲಿ. ಅವರ ಉಪ್ಪು ತಂದ್ರ ಅವರ ಮೆಣಸಿನ್ಕಾಯಿ ತಂದ್ರ ಅವರ ಎಣ್ಣೆ ತಂದ್ರ ನಾವು ಹಾಕಿ ಸರಿಯಾಗಿ ಪ್ರಮಾಣದಲ್ಲಿ ಕುಪ್ಪಿಸ್ಕೊಂಡು ಹೋಗ್ತಾರ ನೋಡಿ ಜನ ಬಂದು. ಎಂತಾದು ಮಿಲಾಪಿಲ್ಲ ಒರಿಜಿನಲ್. ಈಗ ನಾವು ಮನಿ ಹೆಂಗ್ ಕೊಡ್ತೇವಿ ಹಂಗ ಟೇಸ್ಟ್ ಬರುತ್ತೆ ಇದ್ರಲ್ಲಿ. ನಂಬಿಕೆ ಬೇಕಲ್ಲ, ನಮ್ಮಲ್ಲಿ ಬರ್ಲಿ 1 kg ತಗೊಂಡ್ ಹೋಗ್ಲಿ, ಟೇಸ್ಟ್ ಮಾಡ್ಲಿ, ಆವಾಗ ನಂಬಿಕೆ ಇಟ್ಕೊಳ್ಳೇವ. ಆರೋಗ್ಯ ನಾವು ಕಾಪಾಡ್ಕೋಬೇಕು. ಕಲರ್ ಅದು ತಿನ್ನಬಾರ್ದು, ಸ್ವಲ್ಪ ತಿನ್ನೋ ಕಸ ತಿನ್ನೋದಕ್ಕಿಂತ ರಸ ತಿನ್ಬೇಕು. ಇದು ಟೇಸ್ಟ್ ಇರುತ್ತೆ. ಇಷ್ಟ ಎಣ್ಣೆಯಲ್ಲಿ ಹಾಕೊಂಡು ನಮ್ಗೆ ಇದು ಅರ್ಜೆಂಟ್ ಅಲ್ಲಿ ಏನ್ ಇರ್ಲಿಕ್ಕೆ ಇಷ್ಟ ಎಣ್ಣೆ ಹಾಕೊಂಡು ಇಷ್ಟ ಪುಡಿ ಹಾಕೊಂಡು ಟೇಸ್ಟ್ ಮಾಡಿ ನಾವು ಊಟ ಮಾಡ್ಬೋದು. ಟೇಸ್ಟ್ ಇರುತ್ತೆ, ಅದಷ್ಟೇ ನೋಡಿ. ಬನ್ನಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ರಬ್ಬಾನಿ ಅನ್ನುವಂಥವ್ರು ಇವರು ಮೊದ್ಲಿನಿಂದಲೂ ಹ್ಯಾಂಡಿಕ್ಯಾಪ್ಟ್. ಬಟ್ ಆದ್ರೆ ಇವರು ಕಳೆದ 3 ವರ್ಷದಿಂದ ಖಾರ ಕುಟ್ಟುವ ಮಿಲ್ನ ಹಾಕೊಂಡಿದ್ದಾರೆ. ಸೊ ಮಾರ್ಕೆಟಿಂಗ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರು ಪೂರ್ತಿ ಹ್ಯಾಂಡಿಕ್ಯಾಪ್ಟ್. ಆದ್ರೂ ಕೂಡ ಈ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆ ನಾವು ಮಾತಾಡೋಣ. ಆಮೇಲೆ ಅವ್ರು ಯಾವ ರೀತಿಯಲ್ಲಿ ಶುರು ಮಾಡಿದ್ರು, ಅವರಲ್ಲಿ ಏನೆಲ್ಲ ಖಾರದ ಪುಡಿಗಳು ಸಿಗ್ತವೆ, ಯಾವ್ಯಾವ ರೀತಿಯಾದಂತಹ ಖಾರದ ಪುಡಿಗಳು ಸಿಗ್ತವೆ, ಕಲರ್ ಏನಾದ್ರು ಮಿಕ್ಸ್ ಮಾಡ್ತಾರೋ ಅಥವಾ ಪ್ಯೂರ್ ಆಗಿರುತ್ತೋ, ಪ್ರತಿಯೊಂದು ಡೀಟೇಲ್ಸ್ ನ ಕೂಡ ನಾವು ಅವರಿಂದಾನೇ ಮಾತಾಡ್ಕೊಂಡು ತಿಳ್ಕೊಂಡ್ ಬರೋಣ. ಶೆಲ್ಕೋ ಫೌಂಡೇಶನ್ ಥ್ರೂ ಇವ್ರು ಇದನ್ನ ತಗೊಂಡ್ಬಿಟ್ಟು ಪೂರ್ತಿ ಸೋಲಾರ್ ಇಂದ ಇಲ್ಲಿ ಇರುವಂತಹ ಖಾರದ ಮಷೀನ್ ಗಳನ್ನ ನಡೆಸ್ತಾರೆ. ಸೊ ಯಾವುದೇ ರೀತಿ ವಿದ್ಯುತ್ ಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಲ್ಲ, ಸೌರಶಕ್ತಿಯಿಂದ ನಡೆಸುವಂತಹ ಮಷೀನ್ಗಳು. ನೀವು ನೋಡಿರ್ಬಹುದು, ಇಲ್ಲಿ ಹಾಕಿರುವಂತಹ ಡಿಸೈನ್ ಗಳನ್ನ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ನಮಗೆ ನಿಮ್ ಬಗ್ಗೆ ಮತ್ತೆ ನಿಮ್ಮ ಮಿಲ್ ಪರಿಚಯ ಮಾಡ್ಕೊಡಿ ನಮ್ಮ ವ್ಯೂವರ್ಸ್ಗೆ. ಮೇಡಮ್, ನನ್ನ ಹೆಸರು ರಬ್ಬಾನಿ ಅಂತ. ನಮ್ದು ಉಜ್ವಲ್ ಫುಡ್ ಪ್ರಾಡಕ್ಟ್ ಅಂತ ಒಂದು ಮಿಲ್ ಇದೆ. ಖಾರ ಕುಟ್ಟುವ ಸೌರಚಾಲಿತ ಖಾರ ಕುಟ್ಟುವ ಘಟಕ ಮೇಡಮ್. ನಾವು ಖಾರ ಅಂದ್ರೆ ಇದು ಟ್ರೆಡಿಷನಲ್ ಮೆಥಡ್ ಖಾರ ರೀ ಮೇಡಮ್. ಕುಟ್ಟಿ ಕೊಡುವಂತ ಖಾರದ ಯಂತ್ರ ಇದೆ ಮೇಡಮ್. ಅದರಿಂದ ಏನಾಗುತ್ತೆ ಮೇಡಮ್, ಟೇಸ್ಟ್ ಕಳ್ಕೊಳಂಗಿಲ್ಲ. ಆಮೇಲೆ ಕಲರ್ ಇಟ್ ಈಸ್ ನ್ಯಾಚುರಲ್ ಹೆಂಗಿರುತ್ತೆ ಆ ಟೈಪ್ ಕಲರ್ ಮೇಂಟೈನ್ ಮಾಡಬಹುದು. ಸುಮಾರು ನೀವು 1 ರಿಂದ 1.5 ವರ್ಷ ಮಟ್ಟ ಸ್ಟೋರೇಜ್ ಮಾಡಿದ್ರು ಇದು ಖಾರ ಕೆಡಲಂತ ಖಾರ. ಆರ್ಗ್ಯಾನಿಕ್ ಫುಡ್ ಅಂತಾರಲ್ಲ, ಆರ್ಗ್ಯಾನಿಕ್ ಟೈಪ್ ನಮ್ದು ಖಾರ ಪ್ರಾಡಕ್ಟ್ ಇದೆ ಮೇಡಮ್. ನಾವು ಸ್ವಂತ ಖಾರಾನು ಸೇಲ್ ಮಾಡ್ತೇವೆ ಮೇಡಮ್. ನಮ್ದು ಪ್ರಾಡಕ್ಟ್ ಇದೆ ಉಜ್ವಲ್ ಫುಡ್ ಪ್ರಾಡಕ್ಟ್ ಅಂತ. ಖಾರ ಆಗ್ಲಿ, ಆಮೇಲೆ ಅರಿಶಿನ ಪೌಡರ್, ಆಮೇಲೆ ಹವೀಸ್ ಪೌಡರ್, ಇವು 3 ಪ್ರಾಡಕ್ಟ್ ಇದಾವ ನಮ್ದು. ಇವನ್ನೆಲ್ಲ ನಾವು ಸೇಲ್ ಮಾಡ್ತೇವೆ ಮೇಡಮ್. ಓಕೆ ಸರ್, ಎಷ್ಟು ವರ್ಷದಿಂದ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು? ಸುಮಾರು 3 ವರ್ಷ ಆಯ್ತು ಮೇಡಮ್. ಇದು ನಮ್ದು ಯೂನಿಟ್ ಸ್ಟಾರ್ಟ್ ಆಗಿ. ಇದು ಯೂನಿಟ್ ಹಾಕ್ಲಿಕ್ಕೆ ನನಗೆ ಸೆಲ್ಕೋದವ್ರು ಬಹಳ ಹೆಲ್ಪ್ ಮಾಡಿದಾರೆ ಮೇಡಮ್. ನಂದ ಒಂದು ಓನ್ ಲ್ಯಾಂಡ್ ಇತ್ತು, ನಾ ಯಾಕೆ ಅದನ್ನ ಯುಟಿಲೈಸ್ ಮಾಡಬಾರ್ದು ಅಂತ ಒಂದು ಐಡಿಯಾ ಮಾಡಿ ಇದನ್ನ ಮಾಡಿದ್ವಿ ಮೇಡಮ್. ಮಾಡ್ಕೊಂಡು ಹೊಂಟಿದ್ದೇವೆ ಮೇಡಮ್. ಸರ್, ನಮ್ಗೆ ಗೊತ್ತಾಯ್ತು ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ. ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗಿತ್ತು? ಆಕ್ಚುಲಿ ಬಾಯ್ ಬರ್ತಂತೂ ಅಲ್ಲ ಮೇಡಮ್. ನಂದು ಅಂದ್ರೆ 2 ಇಯರ್ಸ್ ಬ್ಯಾಕ್, 2 ಇಯರ್ಸ್ ಒಳಗೆ ಇದ್ದಾಗ ನನಗೇನೋ ಪೋಲಿಯೋ ಎಫೆಕ್ಟ್ ಆಯ್ತಂತ. ಆಗಿಂದ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್, ನಾನು ಡಿಸಬಿಲಿಟಿ ಫೇಸ್ ಮಾಡತ್ತೀನಿ ನಾನು. ಏನ್ ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗಿದೆ ಅಣ್ಣ? ಅಂದ್ರೆ ಪೋಲಿಯೋ ಅಂತ ಆಗಿದೆ ಮೇಡಮ್. ಪೋಲಿಯೋ ಅಟ್ಯಾಕ್. ಪೋಲಿಯೋಲಿಂದಾನೇ ಸ್ವಲ್ಪ ಡಿಸಬಿಲಿಟಿ ಆಗಿದೆ. ಓಕೆ. ಸೊ ಮೇನ್ ಕಾಲಿಗೆ ಹೊಡೆತ ಕೊಟ್ಟಿದೆ ನಿಮಗೆ? ಹೌದು ಮೇಡಮ್, ಲೆಫ್ಟ್ ಲೆಗ್. ಸೊ ಸ್ವಲ್ಪ ತೋರ್ಸು ಇದು ಮಾಡುವಂತದ್ದು ಇಷ್ಟೇ. ಓಹೋ ಹೋ ಹೋ ಹೋ. ಸೊ ಅದು ಪೂರ್ತಿ ಇಲ್ಲಿ ನಡೆದ ಮಠ ಬಂದೆ. ಓಹೋ ಹೋ ಹೋ ಹೋ. ನಾ ಕ್ಯಾಲ್ಪರ್ ಹಾಕಿ ಕ್ಯಾಲ್ಪರ್ ಯೂಸ್ ಮಾಡಿ ನಾವು ವಾಲ್ಕ್ ಮಾಡ್ತೇನೆ ಮೇಡಮ್. ಅಣ್ಣ, ಈಗ ನೀವು 3 ವರ್ಷ ಆಯ್ತು ಈ ಮಿಲ್ ಶುರು ಮಾಡಿ ಅಂತಂದ್ರೆ, ಇದ್ರಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ರಿ? ಜಾಬ್ ಮಾಡ್ತಿದ್ದೆ ಮೇಡಮ್. ಎಲ್ಲಿ ಅಣ್ಣ? ಟಾಟಾ ಮೋಟರ್ಸ್ ಡೀಲರ್ಸ್ ಕಮರ್ಷಿಯಲ್ ವೆಹಿಕಲ್ ಒಳಗೆ ನಾನು ಸ್ಪೇರ್ ಪಾರ್ಟ್ಸ್ ಮ್ಯಾನೇಜರ್ ಇದ್ದೆ ಮೇಡಮ್. ಈಗ ಕಂಟಿನ್ಯೂ ಅಂತೂ ಜಾಬ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗತ್ತಿತ್ತ. ನಂದ ಒಂದು ಸ್ವಂತ ಏನಾರ ಉದ್ಯೋಗ ಮಾಡ್ಬೇಕನ್ನೋದು ಒಂದು ಪ್ಲಾನ್ ಮಾಡಿದೆ ಮೇಡಮ್. ಮಾಡಿ DIC ಗೆ ಲೋನ್ಗೆ ಹಾಕಿದೆ ಮೇಡಮ್. DIC ಅವರು ನನಗೆ ಸಪೋರ್ಟ್ ಮಾಡ್ಲಿಲ್ಲ, ಬ್ಯಾಂಕ್ನವರು ಸಪೋರ್ಟ್ ಮಾಡ್ಲಿಲ್ಲ. ನನ್ನ ಲ್ಯಾಂಡ್ ತೋರಿಸಿದೆ ಅವ್ರಿಗೆ, ಇದು ಎಣ್ಣೆ ಇಲ್ಲ, ಇದ್ರೊಳಗೆ ಮಾಡಕ್ ಬರಂಗಿಲ್ಲ,
ನಮಗೆ ಎಣ್ಣೆ ಲ್ಯಾಂಡ್ ಬೇಕು, ಟ್ಯಾಕ್ಸ್ ಪೇ ಆದಂಥ ಜಾಗ ಬೇಕಂದ್ರೆ. ಹಾಗಾಗಿ ಅಲ್ಲಿಂದ ನನ್ನ ಅಪ್ಲಿಕೇಶನ್ DIC ಒಳಗೆ ರಿಜೆಕ್ಟ್, ಆಮೇಲೆ ಬ್ಯಾಂಕ್ನಾಗೂ ರಿಜೆಕ್ಟ್ ಆಯಿತು. ನನಗೇನು ಮಾಡಿದ್ರು, ಸೆಲ್ಕೋದವರು ಅಪ್ರೋಚ್ ಮಾಡಿದ್ರು, ಇಲ್ಲ ನಾವೆಲ್ಲ ನಿಮಗೆ ಫೆಸಿಲಿಟಿ ಮಾಡಿಕೊಡ್ತೇವೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಬಂದ್ರೆ ಅವ್ರು ಸೈಟ್ ವಿಸಿಟ್ ಮಾಡ್ಲಿಕ್ಕೆ. ಬಂದಿಂದ ಅವರೆಲ್ಲ ಸೈಟ್ ವಿಸಿಟ್ ಮಾಡಿದ್ರೆ ಇಲ್ಲ ಎಲೆಕ್ಟ್ರಿಕ್ ಗ್ರೇಡ್ ಇದ್ದಿದ್ದಿಲ್ಲ. ಹಂಗಾಗಿ ಏನ್ ಮಾಡಿದ್ರು ಅವರು, ಎಲೆಕ್ಟ್ರಿಕ್ ಇಲ್ಲ, ನಾವು ನಿಮ್ದು ಏನ್ ಪ್ಲಾನ್ ಇದೆಯಲ್ಲ ಬಿಸ್ನೆಸ್ ಪ್ಲಾನ್, ಅದನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡಿಕೊಡ್ತೇವೆ ಅಂತ ಮುಂದೆ ಬಂದ್ರಿ ಅವ್ರು. ಅವ್ರು ಬಂದ ನನಗೆ KVG ಬ್ಯಾಂಕ್ ಇಂದ 6 ಲಕ್ಷ ರೂಪಾಯಿ ಲೋನ್ ಮಾಡಿಸಿದ್ರು. ಅವರು ಕೂಡ ಹೆಲ್ಪ್ ಫೈನಾನ್ಷಿಯಲಿ ಸ್ವಲ್ಪ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿಸಿ, ನಂದು ಕಾಂಟ್ರಿಬ್ಯೂಷನ್ 2 ಲಕ್ಷ ರೂಪಾಯಿ, ಟೋಟಲ್ 3 ಲಕ್ಷ ನಂದು ಬ್ಯಾಂಕ್ ಒಳಗೆ ಡೆಪಾಸಿಟ್ ಮಾಡಿ 6 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ರು. ಇದೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡೆ. ಅಣ್ಣ, ಈ ಬಿಸ್ನೆಸ್ ನ ಶುರು ಮಾಡಿದ್ರಿ, ಮಾರ್ಕೆಟಿಂಗ್ ಹೆಂಗ್ ಮಾಡ್ಕೊಂಡ್ರಿ? ಮಾರ್ಕೆಟಿಂಗ್ ಮೇಡಮ್, ಮಾರ್ಕೆಟಿಂಗ್ ಅಂದ್ರೆ ಸ್ವಲ್ಪ ಬಲ್ಕ್ ಆರ್ಡರ್ ನನಗೆ ಸಿಕ್ಕಿದ ಮೇಡಮ್. ಅಂದ್ರೆ ನಂದು ರಿಟೇಲ್ ಸೇಲು ಇದೆ, ಬಲ್ಕ್ ಸೇಲು ಇದೆ. ಅಂದ್ರೆ ನಾನು ಮಾರ್ಕೆಟಿಂಗ್ ಒಳಗೆ, ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಒಳಗೆ ಸ್ವಲ್ಪ ಅವರು ಸೆಲ್ಕೋದವರು ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಡಮ್. ಸ್ವಲ್ಪ ಡಿಲೇ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಅಷ್ಟೊಂದು ಸ್ಪೀಡ್ ಫ್ಲೆಕ್ಸ್ ಒಳಗೆ ಇಲ್ಲ. ಬಲ್ಕ್ ಅಂದ್ರೆ ನಂದು ಮಿಸ್ರಾಪೇರಾದವ್ರ ಕ್ಯಾರ್ಕೊಪ್ಪ ಅಂತ ಒಂದು ಯೂನಿಟ್ ಇದೆ, ಅವ್ರಿಗೊಂದು ಕೊಡ್ತೇನೆ. ಆಮೇಲೆ ದೇಶಪಾಂಡೆ ಫೌಂಡೇಶನ್ ಅಂತ ಒಂದು ಕಲ್ಮೇಶ್ವರ್ ಫುಡ್ ಫರ್ಟಿಲೈಸರ್ ಅಂತ ಅವ್ರದ್ದೊಂದು ಇದೆ, ಅವ್ರಿಗೊಂದು ಸಪ್ಲೈ ಮಾಡ್ತೇನೆ. ಬಲ್ಕ್ ಒಳಗೆ ತಗೊಂತಾರೆ ಮೇಡಮ್ ಇವರು. ಇನ್ನು ಉಳಿದಿದ್ದೆಲ್ಲ ರಿಟೇಲ್ ರೀ. ಆಮೇಲೆ ಕಸ್ಟಮರ್ಗೆ ನಾ ಸರ್ವಿಸು ಕೊಡ್ತೇನೆ ರೀ. ಅವ್ರಾಗೆ ಮೆಣಸಿನ್ಕಾಯಿ ತಂದ್ರು ಅದು 40 ರೂಪೀಸ್ ಪರ್ kg ನಂಗೆ ನಾನು ರೆಡಿ ಮಾಡಿ ಅವ್ರಿಗೆ ಖಾರದ ಪುಡಿ ಮಾಡಿಕೊಡ್ತೇನೆ. ಅದು ಕೂಡ ಒರಿಜಿನಲ್ ಅಂದ್ರೆ ಹೀಗೆ ಕುಟ್ಟಿ ಮಾಡುವಂತದ್ದು. ಕುಟ್ಟಿ ಮಾಡುವಂತದ್ದು ಯಾವ್ದು ನನ್ನ ಕಡೆ ಅಂತದ್ದು ಗ್ರೈಂಡಿಂಗ್ ಇರಂಗಿಲ್ಲ. ಕುಟ್ಟಿ ಅದೇನು ಪುರಾತನ ಕಾಲದಿಂದ ಏನ್ ಕುಟ್ಕೊಂಡ್ ಬಂದಿರ್ತಾರಲ್ಲ, ಆ ಮೆಥಡ್ ನಂದು ಮಷಿನ್ ಒಳಗ್ ಮಾಡ್ಕೊಡ್ತೇವೆ. ಇದ್ರೊಳಗೆ ಏನಾಗತ್ರಿ, ಟೇಸ್ಟ್ ಕಳ್ಕೊಳಂಗಿಲ್ಲ. ಆಮೇಲೆ ನ್ಯಾಚುರಲ್ ಆಗಿ ನಿಮಗೆ ಯಾವ ಟೈಪ್ ಇರ್ತೈತಲ್ಲ ಅದೇ ಟೈಪ್, ಇದ್ರೊಳಗೆ ಏನ್ ಕಲರ್ ಮಿಕ್ಸಿಂಗ್ ಇರಂಗಿಲ್ಲ, ಏನು ಮಿಕ್ಸಿಂಗ್ ಇರಂಗಿಲ್ಲ. ನಿಮ್ ಮೆಣಸಿನ್ಕಾಯಿ ಯಾಸ್ ಇಟ್ ಈಸ್ ಹೆಂಗೆ ಇರುತ್ತೆ ಹಾಗೆ ಪೌಡರ್ ಮಾಡಿ ಕೊಡ್ತೇವೆ. ನಾವು ಸಹ ನಮ್ ಸೇಲ್ ಮಾಡೋ ಪ್ರಾಡಕ್ಟ್ ಹಾಗೆ ಇರುತ್ತೆ ಮೇಡಮ್. ನಮ್ದು ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಯೂಸ್ ಮಾಡ್ತೀವಿ ಮೇಡಮ್. ಅದ್ರ ಬ್ಯಾಡಗಿ ಒಳಗ ಫಸ್ಟ್ ಕ್ವಾಲಿಟಿ ಒಂದಿರುತ್ತೆ, ಮೀಡಿಯಂ ಅಂತ ಒಂದಿರುತ್ತೆ. ಮೀಡಿಯಂ 250 ಪರ್ kg ಕೊಡ್ತೇನೆ, ಫಸ್ಟ್ ಕ್ವಾಲಿಟಿ 300 ರೂಪೀಸ್ ಪರ್ kg ಕೊಡ್ತೇನೆ. ಈ ಬೇರೆ ಮೆಣಸಿನ್ಕಾಯಿ ಯಾವ್ದು ಯೂಸ್ ಮಾಡಂಗಿಲ್ಲ ಮೇಡಮ್. ಮಾಡೋದು ಮಾತ್ರ ಬ್ಯಾಡಗಿನೇ. ನಮಗೆಲ್ಲ ಮಾರ್ಕೆಟ್ ಅವೈಲಬಿಲಿಟಿ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನೇ ಇರುತ್ತೆ. ಅಣ್ಣ, ಈ ಮಾರ್ಕೆಟಿಂಗ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಿತ್ತಲ್ಲ, ಯಾಕಂದ್ರೆ ನಿಮ್ಮಲ್ಲಿ ಪ್ಯೂರ್ ಆದಂತಹ ಖಾರ ಪುಡಿ ಸಿಗುತ್ತೆ ಅಂದಾಗ ಜನ ತಗೋತಾ ಇದ್ರು, ಯಾಕೆ ಮಾರ್ಕೆಟಿಂಗ್ ಅಷ್ಟು ಕಡಿಮೆ ಇದೆ ಅಂತ ಅನ್ಸುತ್ತೆ ಅಂತ? ಅದಕ್ಕೊಂದು ರೀಸನ್ ಇದೆ ಮೇಡಮ್. ನಾನೀಗ ಆಕ್ಚುಲಿ ಮಾರ್ಕೆಟಿಗೆ ಹೋಗಿ, ರಿಟೇಲ್ ಮಾರ್ಕೆಟಿಗೆ ಹೋಗಿ ನಾ ಇಂಟ್ರಾಕ್ಷನ್ ಮಾಡೋ ಲೆವೆಲ್ ಒಳಗಿಲ್ಲ. ಯಾಕಂದ್ರೆ ನಾ ಫಿಸಿಕಲಿ ಚಾಲೆಂಜ್ ಪರ್ಸನ್. ನಾ ಅಲ್ಲೇ ಹೋದ್ನಿ ಅಂದ್ರೆ ನಂದು ಇಲ್ಲೇ ಯೂನಿಟ್ ಬಂದಾಗುತ್ತೆ. ಯೂನಿಟ್ ಒಳಗೆ ಏನ್ ಮಾಡ್ತಾ ಇದ್ದೇವೆ ಮೇಡಮ್, ನನ್ನ ಫ್ಯಾಮಿಲಿ ವಿತ್ ಎಲ್ಲಾರು ಸೇರಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇಲ್ಲೇ. ನನಗೆ ಇದನ್ನು ನೋಡ್ಕೋಬೇಕಾ, ಮಾರ್ಕೆಟಿಂಗು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನಾರ ನನಗೆ ಸಪೋರ್ಟ್ ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ಏನಾರ ಇಂಥವು ಏನಾರ ಆಫರ್ ಸಿಕ್ಕು ಅಂದ್ರೆ ನಾವು ಇದ್ದಲ್ಲಿನ ನನ್ನ ಪ್ರಾಡಕ್ಟ್ ಅವ್ರಿಗೆ ಡೋರ್ ಡೆಲಿವರಿನೂ ಕೊಡ್ಬೋದು ಮೇಡಮ್. ರಿಟೇಲ್ ಆಗಲಿ ಬಲ್ಕ್ ಆಗಲಿ ಎರಡೂ ನಾ ಸಪೋರ್ಟ್ ಮಾಡ್ಬೋದು ಮೇಡಮ್. ಇಂಥದನ್ನ ನನಗೆ ಅಂಥವು ಏನಾರು ಕಾಂಟ್ರಾಕ್ಟ್ ಸಿಕ್ಕರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೇನೆ. ಸರ್, ನಿಮ್ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ನನ್ನ ಕುಟುಂಬದ ಬಗ್ಗೆ ಅಂದ್ರೆ ಮೇಡಮ್, ನನ್ನ ತಂದೆ ತಾಯಿ ಇದಾರೆ, ನನ್ನ ಮಿಸ್ಸಸ್ ಇದಾರೆ, ಆಮೇಲೆ 2 ಕಿಡ್ಸ್ ಇದಾವೆ. ಸ್ಕೂಲ್ ಒಳಗೆ ಓದ್ತಾರೆ. ಒಬ್ಬಾಕಿ CBSE ಒಳಗ ಸೆಂಟ್ ಆಂಥೋನಿ ಒಳಗೆ ಓದ್ತಾಳ್ರ ಮೇಡಮ್, 5th ಕ್ಲಾಸ್. ಆಮೇಲೆ ಇನ್ನೊಬ್ಬಕಿದ ಕೇಂದ್ರೀಯ ವಿದ್ಯಾಲಯದೊಳಗ 3rd ಕ್ಲಾಸ್ CBSE ಮೇಡಮ್. ಇಬ್ರು ಓದ್ತಾ ಇದ್ದಾರೆ. ಇಬ್ಬರು ಮಕ್ಕಳಿಗೂ ಓದ್ತಾ ಇದ್ದೀನಿ. ನನಗೆ 2 ಹೆಣ್ಣೆ ಇದಾವೆ ಮೇಡಮ್. ಹಿಂಗಾಗಿ ತಂದೆ ತಾಯಿ ಮತ್ತು ನನ್ನ ಮಿಸ್ಸಸ್, ನನ್ನ 2 ಮಕ್ಕಳು. ಆಮೇಲೆ ಬ್ರದರ್ ಒಬ್ರು ಇದಾರೆ. ಬ್ರದರ್ ಔಟ್ಸೈಡ್ ಜಾಬ್ ಮಾಡ್ತಾರೆ. ಮನೆಯೊಳಗೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಸೊ ಬರೀ ಖಾರದ ಪುಡಿ ಮಿಲ್ ಇಂದ ನಿಮ್ ಜೀವನ ನಡೀತಾ ಇದೆ ಅಥವಾ ಬೇರೆ ಏನಾದ್ರು ಬಿಸ್ನೆಸ್ ನ ಇಟ್ಕೊಂಡಿದ್ದೀರಾ? ಅಂದ್ರೆ ಈಗ ಬೇರೆ ಏನು ಬಿಸ್ನೆಸ್ ಇಲ್ಲ ಮೇಡಮ್. ಇದ ಒಂದು ನಂದು ಸೋರ್ಸ್ ಆಫ್ ಇನ್ಕಮ್. ಇದರಿಂದಾನ ನಮ್ದು ಕುಟುಂಬನೂ ನಡೀತಾ ಇದೆ ಮತ್ತು ಬ್ಯಾಂಕ್ EMI ಇದರಿಂದ ಕಟ್ತಾ ಇದ್ದೇನೆ. ಅಣ್ಣ, ನಮ್ಮ ಪಬ್ಲಿಕ್ಗೆ, ನಮ್ ಜನರಿಗೆ, ಈ ವಿಡಿಯೋ ನೋಡ್ತಾ ಇದ್ದವರಿಗೆ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಏನ್ ರಿಕ್ವೆಸ್ಟ್ ಮಾಡ್ಕೊಳಿಕ್ಕೆ ಇಷ್ಟಪಡ್ತೀರಾ? ನೋಡಿ ಮೇಡಮ್, ಜನಗಳಿಗೆ ಏನ್ ಹೇಳೋದಂದ್ರೆ, ನನ್ನ ಕಡೆಯಿಂದ 1 kg ತಗೊಳ್ಳಿ ಅಥವಾ 100 kg ತಗೊಳ್ಳಿ, ಅವ್ರ ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು ಮೇಡಮ್. ಆಮೇಲೆ ನಂದು ಹೆಂಗಿರುತ್ತೆ, ಒಂದ್ಸಲ ಯೂಸ್ ಮಾಡ್ರಿ ಖಾರ. ನಂದು ಖಾರ ಅದ್ರೊಳಗೆ ಏನೈತ್ರಿ, ಪ್ಯೂರಿಟಿ ಇದೆ. ನಾ ಇಂಥವು ಕೆಮಿಕಲ್ಸ್ ಹಾಕಿ ಏನ್ ಹಾಕಿ ನನಗೆ ಮಂದಿಗೆ ಮೋಸ ಮಾಡುವಂತ ಇದು ಇಲ್ಲ. ನಮ್ದು ಪ್ರಾಡಕ್ಟ್ ಒಂದ್ಸಲ ನೀವು ಟೇಸ್ಟ್ ಮಾಡಿ
ಟೇಸ್ಟ್ ಮಾಡಿದ್ಮೇಲೆ ನೀವು ಇದನ್ನ ಮಾಡಿ. ನಾನು 1 kg ಆಗ್ಲಿ ಅಥವಾ 100 kg ಆಗ್ಲಿ ನಿಮಗೆ ತಲುಪಿಸೋ ವ್ಯವಸ್ಥೆ ನಾ ಮಾಡ್ತೇನೆ. ಅದಕ್ಕೇನು ತೊಂದರೆ ಬರಂಗಿಲ್ಲ. ಒಂದ್ಸಲ ನನ್ನ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ. ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ನಮಸ್ಕಾರ. ರಬ್ಬಾನಿ ಅವ್ರದ್ದು ಖಾರ ಕುಟ್ಟ ಮೆಣಸಿನ ನಿಮ್ಗೆ ಯಾವ ರೀತಿ ಇದೆ ಅನ್ಸುತ್ತೆ? ನಮ್ಗ ಚಲೋ ಕೊಡ್ತಾರ ಬಿಡ್ರಿ. 3 ವರ್ಷ ಆತ್ರಿ ನಾವ್ ಬರಾಕತ್ರಿ. ನಾವ್ ಮನ್ಯಾಗ ಕೂಡ್ಸೋದಿಲ್ರಿ. ಹಂಗ ಎಲ್ಲಾ ಕುಟ್ಟಿ ಗಿಟ್ಟಿ ಎಲ್ಲಾ ಇದು ಪ್ಯಾಕ್ ಮಾಡ್ರಿ ಚಲೋ ಕೊಡ್ತಾರ ನಮ್ಗ್ರಿ. ಹಿಂಗಾಗಿ ಅಲ್ಲಿ ಇಲ್ಲಿ ಅದಾವ ಬಿಡ್ರಿ. ಸನೇ ಇದ್ರು ಹೋಗಲ್ರಿ ನಾವ್ರಿ. ನಮ್ದು ಉಣ್ಕಲ್ರಿ. ಉಣ್ಕಲ್ಲಿಂದ ಬಂದ ಇಲ್ಲಿ ಕುಟ್ಟಿಸ್ಕೊಂಡ್ ಹೋಗ್ತೇವ್ರಿ. ಅಮ್ಮ ನಮಸ್ಕಾರ. 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 ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ಮಗನ ಬಗ್ಗೆ? ಏನ್ ಅನ್ಸೋದೇನ್ರಿ ಮತ್ತ ಮಾಡ್ಯಾನ ಮತ್ತ ಅವ್ನ ಸ್ವಲ್ಪ ಮಗದ್ ಮಾಡೋದು ಅಷ್ಟ ನಮ್ ಕರ್ತೇವ. ಖುಷಿ ಆಗುತ್ತೆ ನಿಮಗೆ? ಆಯ್ತು ಆಯ್ತು ಆಯ್ತು. ಸೊ ನೀವು ಕೆಲಸ ಮಾಡ್ತೀರಾ ಇಲ್ಲೇ? ಮಾಡ್ತೇವಲ್ಲ. ನಮ್ ಸಸಿ ಬರ್ತಾರ, ನಮ್ಮ ಮನೆಯವ್ರ ಬರ್ತಾರ. ಮಗ ಸುಟ್ಟಿದಾಗ ಮಗಾನು ಮಾಡ್ತಾನ. ನಾವು ಮಾಡ್ತೀವಿ. ಮತ್ ಇವು ತುಂಬ ತಗೋಬೇಕಾದ್ರ ಆಳಿಗೆ ತಗೊಂತೀವಿ. ಆಳಿಗೆ ತಗೊಂತೀವಿ. ಮತ್ ಬಂದನು ಸ್ವಲ್ಪ ಮದತ್ ಮಾಡ್ತಾರ. ಓಕೆ, ಹಂಗೆ ತುಂಬು ಮುಂದ ಹಾಕು ಮುಂದದು ಎಲ್ಲ ಮಾಡೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ರಬ್ಬಾನಿ ಅಣ್ಣರವರನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ವಿ. ಅವರ ಖಾರದ ಮಿಲ್ ಇದೆ ಅಂತ ಗೊತ್ತಾಯ್ತು. ಜೊತೆಗೆ ಅವರೊಂದು ಹ್ಯಾಂಡಿಕ್ಯಾಪ್ಟ್ ಆದ್ರೂ ಕೂಡ ತಮ್ಮ ಜೀವನವನ್ನ ಯಾವ ರೀತಿ ನಡೆಸ್ತಿದ್ದಾರೆ ಈ ಒಂದು ಮಿಲ್ ನ ಹಾಕೊಂಡು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನ ನಿಮಗೂ ಕೊಡೋಣ ಅಂತ ಅನ್ಕೊಂಡೆ. ಜೊತೆಗೆ ನಮ್ಮಿಂದ ಒಂದು ಪುಟ್ಟ ಸಹಾಯ ಕಂಡ್ರೆ, ನಾನು ಅದನ್ನೇ ಹೇಳಿದೆ, ನಾವು ಬೇರೆ ಕಡೆ ಖಾರದ ಪುಡಿ ಎಲ್ಲ ಖರೀದಿಸ್ತೀವಿ. ಅದ್ರ ಬದ್ಲಿ ಒಮ್ಮೆ ಇವರ ಮಿಲ್ಲಿಂದ 1 kg ಪ್ಯಾಕೆಟ್ ಆದ್ರೂ ಸರಿ, 10 kg ಪ್ಯಾಕೆಟ್ ಆದ್ರೂ ಸರಿ, 1 ಪ್ಯಾಕೆಟ್ನಾದ್ರೂ ಖರೀದಿಸಿ ನೋಡಿ ಅವ್ರ ಐಟಮ್ಸ್ ಹೇಗಿದೆ, ಖಾರದ ಪುಡಿ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ, ಮಾಹಿತಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.